ಸೇವಿಸೋ ಆಹಾರ, ಇಂಡಿಯನ್ ಫುಡ್, ಇದನ್ನ ವಿತೌಟ್ ಆಯಿಲ್ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ, ರೈಟ್? ನಿಮಗ್ ಗೊತ್ತಾ, ಒಂದು ತಿಂಗಳಿಗೆ ಬರೀ ಕರ್ನಾಟಕದಲ್ಲೇ ಆಯಿಲ್ ಕನ್ಸಂಪ್ಷನ್ ಎಷ್ಟಿದೆ ಅಂತ? ಇದು ನಾನು ಬರೀ ಹೇಳ್ತಿರೋದು ಅಡ್ಗೆ ಎಣ್ಣೆ, ರಿಫೈನ್ಡ್ ಆಯಿಲ್ 4 ಕೋಟಿ ಲೀಟರ್ನಷ್ಟು. ಇನ್ನು ಭಾರತದ ಆಯಿಲ್ ಕನ್ಸಂಪ್ಷನ್ ಬರೀ ಒಂದು ತಿಂಗಳಿಗೆ 80 ಕೋಟಿ ಲೀಟರ್ನಷ್ಟು. ಸೊ ಇಷ್ಟು ಆಯಿಲ್ ಕನ್ಸಂಪ್ಷನ್ ಇದೆ. ನಾವುಗಳು ರೆಗ್ಯುಲರ್ ಆಗಿ ಡೇ ಇನ್ ಅಂಡ್ ಔಟ್ ಕನ್ಸ್ಯೂಮ್ ಮಾಡ್ತಾ ಬರ್ತಾ ಇರುವಂತ ರಿಫೈನ್ಡ್ ಆಯಿಲ್, ಪ್ಯೂರಿಫೈಡ್ ಆಯಿಲ್, ರಿಫೈನ್ಡ್ ಆಯಿಲ್ ಅಂತ ಏನ್ ನಮಗ್ ಕೊಡ್ತಾರೆ, ಇದು ನಿಜಕ್ಕೂ ಪ್ಯೂರ್ ಆಗಿದ್ಯಾ, ಪ್ಯೂರಿಫೈಡ್ ಆಗಿದ್ಯಾ ಹೆಸರು ಹೇಳೋ ಹಾಗೆ? ನಾಟ್ ಅಟ್ ಆಲ್. ಇದು ನನಗೂ ಗೊತ್ತು, ನಿಮಗೂ ಗೊತ್ತು. ರಿಫೈನ್ಡ್ ಆಯಿಲ್ ಈ ಪ್ರಾಸೆಸ್ ಅಲ್ಲಿ ಸಾಕಷ್ಟು ಕೆಮಿಕಲ್ಸ್ ನ ಬಳಸ್ತಾರೆ. ಅದರಲ್ಲಿ ಒಂದು ಹೆಕ್ಸೇನ್. ಈ ಹೆಕ್ಸೇನ್ ಅನ್ನುವಂತ ಕೆಮಿಕಲ್ ಏರೋಪ್ಲೇನ್ ಅಲ್ಲಿ ಬಳಸುವಂತ ಫ್ಯೂಯಲ್ ಗೆ ಸಿಮಿಲರ್ ಆಗಿದೆ. ಅಂಡ್ ಇದನ್ನ ಡೇ ಇನ್ ಅಂಡ್ ಡೇ ಔಟ್ ನಾವು ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಮನುಷ್ಯನ ದೇಹದ ನರ್ವಸ್ ಸಿಸ್ಟಮ್ ನ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಎಫೆಕ್ಟ್ ಮಾಡುತ್ತೆ. ಸೊ ಒಂದು ಎಣ್ಣೆನ ಪ್ಯೂರಿಫೈ ಮಾಡೋದಕ್ಕೆ ಆಸಿಡ್ ನ ಬಳಸ್ತಾರೆ, ಆಲ್ಕಲೈನ್ ನ ಬಳಸ್ತಾರೆ, ಅದನ್ನ ಬ್ಲೀಚ್ ಮಾಡ್ತಾರೆ. ಬ್ಲೀಚಿಂಗ್, ರಿನ್ಸಿಂಗ್, ಡಿಯೋಡ್ರೈಸೇಷನ್, ಇಷ್ಟು ಆಗಿರೋ ಎಣ್ಣೆಯನ್ನ ರಿಫೈನ್ಡ್ ಆಯಿಲ್ ಅಂತ ನಾವು ಕನ್ಸ್ಯೂಮ್ ಮಾಡ್ತಾ ಇರೋದು. ನೋಡಿ, ಎಣ್ಣೆನ ಹೀಟ್ ಮಾಡುವಂತ ಪ್ರಾಸೆಸ್ ಅಲ್ಲಿ ಸಾಕಷ್ಟು ಬ್ಯಾಡ್ ಓಡರ್ ರಿಲೀಸ್ ಆಗುತ್ತೆ. ಇದು ಇಟ್ಸ್ ಬಿಕಾಸ್ ಆಫ್ ಫ್ಯಾಟಿ ಆಸಿಡ್ಸ್ ಅಂಡ್ ಟ್ರಾನ್ಸ್ ಫ್ಯಾಟ್. ಈ ಬ್ಯಾಡ್ ಓಡರ್ ನ ರಿಮೂವ್ ಮಾಡೋದಕ್ಕಂತಲೇ ಬ್ಲೀಚಿಂಗ್ ಮಾಡೋದು. ಸುಮ್ಮನೆ ಯೋಚನೆ ಮಾಡಿ, ಬ್ಲೀಚಿಂಗ್ ಪೌಡರ್ ನ ನಾವ್ ಯಾರಾದ್ರೂ ತಿಂತೀವಾ? ಇಲ್ಲ ಅಲ್ವಾ? ಮತ್ತೆ ಬ್ಲೀಚ್ ಆಗಿರೋ ಆಯಿಲ್ ನ ಯಾಕೆ ಸೇವಿಸ್ತಾ ಇದೀವಿ, ಕನ್ಸ್ಯೂಮ್ ಮಾಡ್ತಾ ಇದೀವಿ? ನೋಡಿ, ನಮ್ ಹಿಂದಿನ ಕಾಲದವರು ರಿಫೈನ್ಡ್ ಆಯಿಲ್ ಬಳಸ್ತಾ ಇರ್ಲಿಲ್ಲ, ಗಾಣದ ಎಣ್ಣೆನ ಬಳಸ್ತಾ ಇದ್ರು. ಆಲ್ಸೋ ನಮಗ್ ಗೊತ್ತು, ತೆಂಗಿನ ಎಣ್ಣೆ ತಾಯಿಯ ಎದೆ ಹಾಲಿಗೆ ಸಮ ನ್ಯೂಟ್ರಿಯನ್ಸ್ ಅಲ್ಲಿ ಅಂತ ನಮಗೆಲ್ಲಾ ಗೊತ್ತು. ರಿಫೈನ್ಡ್ ಆಯಿಲ್ ಒಳ್ಳೇದಲ್ಲ ಅಂತ ಗೊತ್ತು. ಗಾಣದ ಎಣ್ಣೆ, ವುಡ್ ಪ್ರೆಸ್ ಅಥವಾ ಕೋಲ್ಡ್ ಪ್ರೆಸ್ಡ್ ಒಳ್ಳೇದು ಅಂತ ಕೂಡ ಗೊತ್ತು. ಆದ್ರೂ ಕನ್ಸ್ಯೂಮ್ ಮಾಡದೇ ಇರೋದಕ್ಕೆ ಸಾಕಷ್ಟು ಕಾರಣಗಳನ್ನ ಕೊಡ್ತೀವಿ. ನಾನೊಂದಷ್ಟು ಜನರನ್ನ ಖುದ್ದಾಗಿ ಮಾತಾಡಿಸ್ದಾಗ್ಲೂ, ಅಯ್ಯೋ ಏನಾಗುತ್ತೆ, ಒಂದಷ್ಟು ವರ್ಷಗಳಿಂದ ನಾವ್ ಇದನ್ನೇ ಯೂಸ್ ಮಾಡ್ತಾ ಬಂದಿರೋದು, ನಮ್ಮಲ್ಲಿ ಈ ಎಣ್ಣೆ ಬಿಟ್ಟು ಬೇರೆ ಬಳಸಲ್ಲ, ಅಂಡ್ ಎಸ್ಪೆಷಲಿ ಗ್ರೌಂಡ್ ನಟ್ ಆಯಿಲ್ ನ ಬಳಸಿ ರೆಕಮೆಂಡೇಶನ್ ಕೊಟ್ಟಾಗ ಅಯ್ಯೋ ತುಂಬಾ ವಾಸನೆ ಅಂತೆಲ್ಲ ಅಂತಾರೆ. ಖಂಡಿತ ಇಲ್ಲ. ಆಕ್ಚುಲಿ ನೀವು ಪ್ಯೂರ್ ವುಡ್ ಪ್ರೆಸ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ನ ಬಳಸಿದ್ರೆ ಅದು ಯಾವುದೇ ವಾಸನೆಯನ್ನ ಕೊಡೋದಿಲ್ಲ. ಇನ್ಫ್ಯಾಕ್ಟ್ 100 ರೂಪಾಯಿಗೆಲ್ಲ 1 ಲೀಟರ್ ಕಡ್ಲೆಕಾಯಿ ಎಣ್ಣೆ ನಿಮ್ಗೆ ಇವತ್ತಿನ ದಿನ ಸಾಕಷ್ಟು ಕಡೆಗಳಲ್ಲಿ ಸಿಗುತ್ತೆ. ಬಟ್ ಇಟ್ಸ್ ನಾಟ್ ವುಡ್ ಪ್ರೆಸ್ಡ್ ಅಥವಾ ಕೋಲ್ಡ್ ಪ್ರೆಸ್ಡ್. ಅದಕ್ಕೆ ಓಡರ್ ನ ಕೂಡ ಆಡ್ ಮಾಡಿರ್ತಾರೆ. ಅದಕ್ಕೆ ನಿಮ್ಗದು ಕಡ್ಲೆಕಾಯಿ ಎಣ್ಣೆಯ ಹೆಚ್ಚು ಘಮ ಅನ್ನೋದಕ್ಕಿಂತ ಆ ಘಾಟ್ ಅನ್ನ ಕೊಡುತ್ತೆ. ಬಟ್ ಒಂದು ಸಲ ನೀವು ಶುದ್ಧವಾದ ಯಾವುದೇ ವುಡ್ ಪ್ರೆಸ್ಡ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ನ ಬಳಸಿದಾಗ ನಿಮ್ಗೆ ಖಂಡಿತ ಮುಖಕ್ಕೆ ಹೊಡೆಯುವಂತ ವಾಸನೆ ಅಂತ ಬರೋದೇ ಇಲ್ಲ. ದೇಹಕ್ಕೆ, ಆರೋಗ್ಯಕ್ಕೆ, ಮನಸ್ಸಿಗೆ ಸಿಕ್ಕಾಪಟ್ಟೆ ಒಳ್ಳೇದು ಈ ಎಣ್ಣೆ. ಯಾಕಂದ್ರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನ ಕೊಡುತ್ತೆ. ಆಲ್ಸೋ ಮತ್ತೊಂದು ಫ್ಯಾಕ್ಟರ್ ನಾನು ಹೈಲೈಟ್ ಮಾಡ್ಲೇಬೇಕು. ಹೊರಗೆ ನೀವು ಯಾವುದೇ ರಿಫೈನ್ಡ್ ಆಯಿಲ್ ನ ತಗೊಂಡಾಗ ಇವತ್ತಿನ ದಿನ ಹಾರ್ಟ್ ಹೆಲ್ತಿ ಅಂತಾರೆ, ಅಥವಾ ಆಡೆಡ್ ವೈಟಮಿನ್ ಡಿ, ಆಡೆಡ್ ನ್ಯೂಟ್ರಿಯನ್ಸ್ ಅಂತೆಲ್ಲ ಇರುತ್ತೆ. ನೋಡಿ, ಒಂದು ಪರಿಶುದ್ಧವಾದ ಎಣ್ಣೆಯಲ್ಲಿ ಪ್ರಕೃತಿ ನಮಗೆ ಏನ್ ಕೊಡತ್ತೋ ಅದನ್ನ ಬಳಸಿ, ಆ ಇಂಗ್ರೀಡಿಯೆಂಟ್ಸ್ ನ ಬಳಸಿ ನಾವು ಎಣ್ಣೆಯನ್ನ ತೆಗೆದಾಗ ನಾವ್ ಏನನ್ನೂ ಆಡ್ ಮಾಡ್ಬೇಕಾಗಿಲ್ಲ. ಸೊ ಈ ಹೊರಗೆ ರಿಫೈನ್ಡ್ ಆಯಿಲ್ ನಲ್ಲಿ ಇದನ್ನೆಲ್ಲ ಆಡ್ ಮಾಡ್ತಿದ್ದಾರೆ ಅಂದ್ರೆ ಇವರು ಆ ರಿಫೈನ್ಮೆಂಟ್ ಪ್ರಾಸೆಸ್ ಅಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಅಂತ ತಾನೇ ಅರ್ಥ. ಸೊ ನ್ಯಾಚುರಲಿ ಇರೋದನ್ನ ರಿಮೂವ್ ಮಾಡಿ ಕೆಮಿಕಲಿ ಅದನ್ನ ಆಡ್ ಮಾಡ್ತಾ ಇದ್ದಾರೆ. ಬಟ್ when it comes to wood pressed oils ಅಥವಾ cold pressed oils, ಯಾವುದನ್ನು ನ್ಯಾಚುರಲಿ ಇವರು ಹಾಗೆ ಇರೋದಕ್ಕೆ ಬಿಡ್ತಾರೆ. ಕೆಮಿಕಲಿ ಅಥವಾ ಹೊರಗೆ ಅಡಿಷನಲಿ ಏನನ್ನು ಆಡ್ ಮಾಡೋದಿಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್. ಅಂಡ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್, ಅದೇ ನಮ್ಮನ್ನ ಇನ್ ಮುಂದಕ್ಕೆ ಹೆಲ್ದಿ ಆಗಿಡೋದು. ಇದು ನಮ್ಮೆಲ್ಲರಿಗೂ ಗೊತ್ತು. ಸೊ ರಿಫೈನ್ಡ್ ಪ್ರಾಡಕ್ಟ್ಸ್ ಒಳ್ಳೇದಲ್ಲ ಅಂತ ನಮಗ್ ಗೊತ್ತು, ರಿಫೈನ್ಡ್ ಆಯಿಲ್ ಮಾರಕ ಅಂತ ಗೊತ್ತು. ಸೊ ಒಂದು ಶಿಫ್ಟ್ ಮಾಡ್ಕೋಬೇಕು ಅಂತಿರೋರಿಗೆ ಸಾಕಷ್ಟು ಕ್ವೆಶ್ಚನ್ಸ್, ರೈಟ್? ಫಸ್ಟ್ ಆಫ್ ಆಲ್, ಇದು ಕಾಸ್ಟ್ ಎಫೆಕ್ಟಿವ್ ಅಂಡ್ ಒದಗತ್ತಾ ಅಡಿಗೆ ಮಾಡ್ಬೇಕಾದ್ರೆ? ಅಂಡ್ ಎಷ್ಟೊಂದು ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಇವತ್ ನಾನು ಎಲ್ಲಿಗೆ ಬಂದಿದ್ದೀನೋ, ಸಪ್ತಮ್ ತೈಲ, ಇವರ ಸಾಕಷ್ಟು ಬ್ರಾಂಚಸ್ ನಮ್ಮ ಬೆಂಗಳೂರಲ್ಲಿ ಇದೆ. ಅಂಡ್ ಇವರ ಗುರಿ ಏನಂದ್ರೆ ಬೈ 2030 150 ಬ್ರಾಂಚಸ್ ಓಪನ್ ಮಾಡೋದು ಪ್ಯಾನ್ ಇಂಡಿಯಾ. ಸೊ ಇವರು ಪ್ರಪಂಚದ ಮೊಟ್ಟ ಮೊದಲ ಕಂಪನಿ ಒಂದು ವುಡ್ ಪ್ರೆಸ್ಡ್ ಬ್ರ್ಯಾಂಡ್ ಆಯಿಲ್ ಗೆ FSSC 22000 ಸರ್ಟಿಫಿಕೇಟ್ ನ ಪಡ್ಕೊಂಡಿರೋರಲ್ಲಿ ಇವರು ಮೊದಲಿಗರು. ಸೊ ಇದೊಂದು ಗ್ಲೋಬಲಿ ರೆಕಗ್ನೈಸ್ಡ್ ಫುಡ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಟ್. ಇದನ್ನ ಪಡ್ಕೊಂಡಿರೋ ಪ್ರಪ್ರಥಮ ವುಡ್ ಪ್ರೆಸ್ಡ್ ಬ್ರ್ಯಾಂಡ್ ಆಯಿಲ್, ದಟ್ ಇಸ್ ಸಪ್ತಮ್ ತೈಲ. ಸೊ ಇಲ್ಲೇ ನೀವು ತಗೊಂಡ್ರೆ 7 ತೈಲ ಅಂದ್ರೆ 7 ತರದ ಎಣ್ಣೆಗಳಿಂದ ಇವರು ಪ್ರಾರಂಭ ಮಾಡಿದ್ದು. ಮೊದಲನೇದಾಗಿ ಸಪ್ತಮ್ ಅನ್ನೋ ಹೆಸರನ್ನು ಇವರು ಇಡೋದಕ್ಕೆ ಕಾರಣ, ಇದರ ಫೌಂಡರ್ ಮಿಸ್ಟರ್ ಮನೋಹರ್ ಅಯ್ಯರ್, ಇವರ ಮನೆ ದೇವರು ಸಪ್ತ ಮಾತೃಕೆಯರು. ಸೊ 7ರಲ್ಲಿ ವಿಶೇಷವಾದ ನಂಬಿಕೆ ಹಾಗೂ ಭಕ್ತಿ, ಹಾಗಾಗಿ ಸಪ್ತಮ್ ಅಂತ ಪ್ರಾರಂಭ ಮಾಡ್ತಾರೆ ವಿತ್ 7 ಆಯಿಲ್ಸ್. ಇವತ್ತಿನ ದಿನ ಈ 7 ಎಣ್ಣೆಗಳು 14 ಆಗಿವೆ. ಸೊ 14 ಟೈಪ್ಸ್ ಆಫ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಇಲ್ಲಿ ಸಿಗುತ್ತೆ. ನಾಟ್ ಜಸ್ಟ್ ದಟ್, 7 ಟೈಪ್ಸ್ ಆಫ್ ಫ್ಲಾರ್, ಹಿಟ್ಟುಗಳನ್ನ ಕೂಡ ನಾವಿಲ್ಲಿ ಖರೀದಿ ಮಾಡಬಹುದು. ಎಲ್ಲವೂ ವೆರಿ ಹೈಜಿನಿಕಲಿ ಮ್ಯಾನುಫ್ಯಾಕ್ಚರ್ಡ್. ಈ ವಿಡಿಯೋ ನೋಡ್ತಾ ಇರೋರಿಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ನ ಕೂಡ ನಾನು ತೋರಿಸ್ಕೊಡ್ತೀನಿ. ಇನ್ನು 14 ತರದ ಎಣ್ಣೆಗಳಿದೆ. ಅದರಲ್ಲಿ ಯಾವ್ದನ್ನ ಬಳಸಬೇಕು,
ಅಡ್ಗೆಗೆ ಯಾವ್ದು ಸೂಕ್ತ ಅಂಡ್ ಯಾಕೆ, ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸೊ ಬೆಂಗಳೂರಿನ ಧ್ವನಿಯಾಗಿ ನಾನು ಆಸ್ ವಾಯ್ಸ್ ಆಫ್ ಬೆಂಗಳೂರು ಇಂಥದೊಂದು ಒಳ್ಳೆ ಜಾಗದ ಪರಿಚಯ ನಿಮಗೆ ಮಾಡ್ಕೊಡ್ಬೇಕು ಅಂತಿದ್ದೆ. ಸೊ ವೆಲ್ಕಮ್ ಟು ಸಪ್ತಮ್ ತೈಲ. ನಾನು ಖುದ್ದಾಗಿ 5 ವರ್ಷಗಳಿಂದ ಬಳಸ್ತಾ ಇದ್ದೀನಿ ಸಪ್ತಮ್ ತೈಲನ. ಸೊ ಐ ಥಾಟ್ ಇವತ್ತು ಲೆಟ್ ಮೀ ಟೇಕ್ ಯು ಅರೌಂಡ್ ಸಪ್ತಮ್ ತೈಲ ಅಂತ. ವೆಲ್ಕಮ್. ಕೈ ತುಂಬಾ ಸಂಬಳ ಕೊಡೋ ಕೆಲಸ ಅನ್ಬಿಟ್ಟು ಹೊಸದಾಗಿ ಇನ್ನೇನೋ ಮಾಡ್ತೀನಿ ಅನ್ನೋದು ಸಚ್ ಅ ಬಿಗ್ ರಿಸ್ಕ್. ಬಟ್ ಆ ರಿಸ್ಕ್ ತಗೊಳ್ಳೋದ್ರಲ್ಲಿ ಒಂಥರ ಕಿಕ್ಕಿದೆ. ಬಿಕಾಸ್ ಒಂದು 7-8 ತಿಂಗಳ ಮುಂಚೆ ನಾನು ಆ ರಿಸ್ಕ್ ತಗೊಂಡೆ ಅಂಡ್ ಐ ಫೀಲ್ ಇಟ್ಸ್ ದ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್. ಯಾಕಂದ್ರೆ ಹೊರಗೆ ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ನಮಗೆ ನಾವು ಬಾವಿ ಒಳಗಿರೋ ಕಪ್ಪೆ ತರ ಇದ್ದಾಗ ಗೊತ್ತಾಗೋದೇ ಇಲ್ಲ. ಅಂಡ್ ಸ್ಯಾಲ್ರಿ ತಗೊಳ್ಳೋದಕ್ಕೆ ಒಂಥರ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ. ಹೊಸದಾಗಿ ರಿಸ್ಕ್ ತಗೊಳ್ಳೋದಕ್ಕೆ ಒಂದು ಟೆನ್ಷನ್ ಆಗುತ್ತೆ. ಅಂಡ್ ಆಲ್ಸೋ ಒನ್ಸ್ ಯು ಕ್ರಾಸ್ ಯರ್ 30s ಅಲ್ವಾ, ಯಾಕೆ ರಿಸ್ಕ್ ತಗೋಬೇಕು, ಲೈಫಲ್ಲಿ ಆರಾಮಾಗಿದ್ದು ಬಿಡೋಣ ಅಂತ ಅನ್ಸುತ್ತೆ. ಇಲ್ಲಿ ಬೆಂಗಳೂರಲ್ಲಿರೋ ಕೆಲಸನ ಬಿಟ್ಟು ನಾವು ಬೆಂಗಳೂರಲ್ಲೇ ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಅಯ್ಯೋ ಇಷ್ಟು ದೊಡ್ಡ ರಿಸ್ಕ್ ತಗೊಂಡೆ ನಾನು ಅಂತ ನನಗನ್ಸುತ್ತೆ. ಬಟ್ ಇವಾಗ ಸಪ್ತಮ್ ತೈಲದ ಫೌಂಡರ್ ಅಂತೂ ತಗೊಂಡಿರೋದು ಸಿಕ್ಕಾಬಡೆ ಇದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ರಿಸ್ಕ್. ಯಾಕಂದ್ರೆ ಇಲ್ಲಿಂದ ಸಾಕಷ್ಟು ಜನ ಅಬ್ರಾಡ್ ಹೋಗೋದು ಇಲ್ಲಿಗಿಂತ ಹೆಚ್ಚಿನ ಪಟ್ಟು ಸಂಬಳ ಅಲ್ಲಿ ಬರುತ್ತೆ ಅಂತ. ಗಂಡ ಹೆಂಡತಿ ಇಬ್ಬರಿಗೂ ಕೈ ತುಂಬಾ ಸಂಬಳ ಬರ್ತಿದ್ದಂತ ಕೆಲಸ ಅದನ್ನ ಬಿಟ್ಟು ಒಂದು ರೆವಲ್ಯೂಷನ್ ಮಾಡಬೇಕು ಅಂತ ಭಾರತಕ್ಕೆ ಬರ್ತಾರೆ. ಅಂಡ್ ಬಂದು 2019ನೇ ಇಸ್ವಿಯಲ್ಲಿ ಸಪ್ತಮ್ ತೈಲ ಸ್ಟಾರ್ಟ್ ಮಾಡ್ತಾರೆ. ಇಟ್ ವಾಸ್ ಇನ್ ದ ಮಂತ್ ಆಫ್ ಜನವರಿ, ಸಂಕ್ರಾಂತಿ ಸಮಯದಲ್ಲಿ ಸ್ಟಾರ್ಟ್ ಮಾಡಿದ್ಯೂರು. ಅಂಡ್ ಒಂದು 5 year ಪ್ಲಾನ್ ನ ಹಾಗೆ 5 years ಕಂಪ್ಲೀಟ್ ಆಗೋಷ್ಟರಲ್ಲಿ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ? 5ನೇ ಬ್ರಾಂಚ್ ಮಲ್ಲೇಶ್ವರಂ ಓಪನ್ ಆಗ್ತಾ ಇದೆ ವೆರಿ ವೆರಿ ಶಾರ್ಟ್ಲಿ. ಅಂಡ್ ನನಗೆ ತುಂಬಾ ಇಷ್ಟ ಆಗಿದ್ದು ಏನಂದ್ರೆ ಬೈ 2030 ನಿಮ್ಮ ಗುರಿ ಇಸ್ 150 outlets ಅಕ್ರಾಸ್ ಪ್ಯಾನ್ ಇಂಡಿಯಾ ಅಂತ. ದಟ್ಸ್ ಅಮೇಸಿಂಗ್. ಫಸ್ಟ್ ಆಫ್ ಆಲ್ ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್. ಇಂಥ ರಿಸ್ಕ್ ತಗೊಳ್ಳೋರು ಬೇಕು ನಮಗೆ. ಇಫ್ ಯು ರಿಮೆಂಬರ್, ನನಗೆ ಗೊತ್ತಿಲ್ಲ, ನನಗಂತೂ ನೆನಪಿದೆ, ನಾನು ನಿಮ್ಮನ್ನ ಇದಕ್ಕೂ ಮುಂಚೆ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ದೆ ಮಾಡರ್ನ್ ಡೇ ಬಂಗಾರದ ಮನುಷ್ಯ ನೀವು ಅಂತ. ಯಾಕಂದ್ರೆ ಏನೋ ಒಂದು ಬಿಸ್ನೆಸ್ ನ ಮಾಡೋದು ಒಂದು ನಮ್ಗೆ ಹೆಚ್ಚು ಲಾಭ ತಂದು ಕೊಡುವಂತ ಬಿಸ್ನೆಸ್ ನ, ಬಟ್ ದೆನ್ ಜನರ ಜೀವನದಲ್ಲಿ ಒಂದು ಬದಲಾವಣೆ ತರುವಂತ ಈ ಬಿಸ್ನೆಸ್, ಒಂದು ಫನ್ನಿ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಎಣ್ಣೆ ಅಂಗಡಿ ಇಡೋ ಐಡಿಯಾ ಹೇಗೆ, ಯಾವ ಪಾಯಿಂಟ್ ಅಲ್ಲಿ ಬಂದಿದ್ದು ನಿಮ್ಗೆ? ನಾನು 2014-15ನೇ ಸಮಯ ವಾಪಸ್ಸು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೆ. ಆವಾಗ ಕಡಲೆಕಾಯಿ ಎಣ್ಣೆ ಪರ್ಚೇಸ್ ಮಾಡಿಕೊಂಡು ಬಾ ಅಂತ ನನ್ನ ಹೆಂಡತಿ ಹೇಳಿದ್ಲು. ಏರ್ಪೋರ್ಟಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ದಂಥ ಗ್ರಾಸರೀಸ್ ಎಲ್ಲ ಚೆಕ್ ಇನ್ ಮಾಡಿ ಕ್ಯಾಬಿನ್ ಬ್ಯಾಗೇಜು ಎಲ್ಲ ತೊಗೊಂಡು ನಾನು ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಕೂತಿದ್ದಾಗ ರೆಸಿಪ್ಟ್ ನೋಡ್ತಾ ಇದ್ದೆ. ಕಡಲೆಕಾಯಿ ಬೀಜನೂ ತೊಗೊಂಡಿದ್ದೆ, ಕಡಲೆಕಾಯಿ ಎಣ್ಣೆನೂ ಪರ್ಚೇಸ್ ಮಾಡಿದ್ದೆ. ಆವಾಗ ಪರ್ಚೇಸ್ ಮಾಡಿದ ರೆಸಿಪ್ಟ್ ನೋಡಿದಾಗ ಆಯಿಲ್ ಪ್ರೈಸು ಆಮೇಲೆ ಸೀಡ್ ಪ್ರೈಸು ಎರಡೂ ಸೇಮ್ ಇತ್ತು. ಅಂದರೆ 1 kg ಕಡಲೆ ಬೀಜ, 1 ಲೀಟ್ರ್ ಕಡಲೆಕಾಯಿ ಎಣ್ಣೆ. ನಾನು ಔಟ್ ಆಫ್ ಕ್ಯೂರಿಯಾಸಿಟಿ 2015 ಏರ್ಪೋರ್ಟ್ ಹೆಂಗಿದ್ರು ಚೆಕ್ ಇನ್ ಆಗಿದೆ, ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕಾಯ್ತು. ಇನ್ನೂ ಒಂದು 3-4 ಅವರ್ ಇತ್ತು ಫ್ಲೈಟು. ಸರಿ ಸುಮ್ಮನೆ ಗೂಗಲ್ ಮಾಡಿದೆ ಎಷ್ಟು ಕಡಲೆ ಬೀಜ ಬೇಕು 1 ಲೀಟ್ರ್ ಎಣ್ಣೆಗೆ ಅಂತ. 2.5, 2.75, 3 ಅಂತ ಹೇಳಿದ್ರು. ಯಾರು 2.5, 2.75 ಕಡಿಮೆ ಅಂತೂ ಯಾರೂ ಹೇಳಲೇ ಇಲ್ಲ. ಸೊ ಸರಾಸರಿ ನಿಮಗೆ ಇವಾಗ ನಾವು 5 ವರ್ಷದಿಂದ ಗಾಣ ನಡೆಸ್ತಾ ಇದ್ದೀವಿ. 2.75, 3 ಕಿಲೋ, 3.25 ಕಿಲೋ ಒಂದೊಂದು ಸಲ ಅಷ್ಟು ಬೇಕಾಗುತ್ತೆ ನಿಮ್ಗೆ 1 ಲೀಟ್ರ್ ಎಣ್ಣೆಗೆ. ಆ ಮೊಮೆಂಟ್ ಇದೆಯಲ್ಲ, ದಟ್ ವಾಸ್ ಅನ್ ಯುರೇಕಾ ಮೊಮೆಂಟ್. ಅಂದರೆ ನಾನು ಏನೋ ಕಂಡಿಡಿದೆ ಅನ್ನೋದಕ್ಕಿಂತ ಇಟ್ಸ್ ಅ ಪಾಯಿಂಟ್ ಆಫ್ ರಿಯಲೈಸೇಷನ್. ಇಲ್ಲ, ಏನೋ ನಾವು ಮಾಡ್ತಾ ಇರೋದು ಸರಿ ಇಲ್ಲ. ಇವಾಗ ಒಂದು ಯಾಂತ್ರಿಕ ಬದುಕಾಗೋಗ್ಬಿಟ್ಟಿದೆ ನಮ್ಮದು. ಬೆಳಗ್ಗೆ ಹೋಗ್ತೀವಿ, ಮನೆಯಲ್ಲಿ ತಿಂಡಿ ಇಲ್ಲ ಅಂತಂದರೆ ಆಫೀಸ್ಗೆ ಹೋಗ್ತಾ ಅಲ್ಲೆಲ್ಲೋ ತಿನ್ಕೊಂಡು ಹೊರಟ್ಬಿಡ್ತೀವಿ. 12 ಗಂಟೆ 12:30 ಆಗುತ್ತೆ, ಎಲ್ಲೋ ಆಚೆ ಬರ್ತೀವಿ, ಫ್ರೆಂಡ್ಸ್ ಜೊತೆ ಊಟ ಮಾಡಿಬಿಡ್ತೀವಿ. ತಿರ್ಗಾ 4-5 ಗಂಟೆಗೆ ಆಫೀಸಿಂದ ಹೊರಡ್ತೀವಿ, ಮನೆಗೆ ಬರೋ ಅಷ್ಟರಲ್ಲಿ ಅಡುಗೆ ಮಾಡಿರ್ತಾರೆ, ತಿಂದ್ಬಿಡ್ತೀವಿ. ಒಂಥರ ಇಟ್ ಈಸ್ ಸೋ ಮೆಕ್ಯಾನಿಕಲ್ ಆ್ಯಂಡ್ ಒಂಥರ ಇಟ್ ಈಸ್ ಸೆಟ್ ಇನ್ ಸ್ಟೋನ್. ನಾವು ತಿನ್ನೋ ಅಕ್ಕಿ, ಬೇಳೆ, ಅಡುಗೆ ಎಣ್ಣೆಗಳು ಎಲ್ಲಿಂದ ಬರ್ತಾ ಇದೆ, ಯಾರಿದನ್ನು ಬೆಳೀತಾ ಇರೋದು, ಪ್ರಾಸೆಸ್ ಹೆಂಗೆ ಮಾಡ್ತಾ ಇದ್ದಾರೆ. ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ, ಎಷ್ಟೋ ಜನರಿಗೆ ಸಬ್ಬಕ್ಕಿ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸಬ್ಬಕ್ಕಿ ಟ್ಯಾಪಿಯೋಕಾಲ್ ಬರುತ್ತೆ, ಅಂದರೆ ಮೈದಾ ಇದರಿಂದನೂ ಮಾಡ್ತಾರೆ, ಗೋಧಿ ಇದ್ರದ್ದು ಮೈದಾನಲ್ಲೂ ಮಾಡ್ತಾರೆ, ಮರ್ಗೆಣ್ಸಲ್ಲೂ ಮಾಡ್ತಾರೆ. ಆಹಾರಗಳು, ನಾವು ತಿನ್ನುವಂಥ ಆಹಾರ ಎಲ್ಲಿಂದ ಬರ್ತಾ ಇದೆ, ಅಡುಗೆ ಎಣ್ಣೆ ಯಾರು ತಯಾರು ಮಾಡ್ತಾ ಇದ್ದಾರೆ,
ರಿಫೈನ್ಡ್ ಆಯಿಲು ಪರ್ಚೇಸ್ ಮಾಡುವಂಥ ಭಾರತದ 100ಕ್ಕೆ 100 ಪಾಪ್ಯುಲೇಷನ್ ಏನಿದೆ, ಯಾರಿಗೂ ಗೊತ್ತಿಲ್ಲ ರಿಫೈನ್ಡ್ ಆಯಿಲ್ನ ತಯಾರಿಸೋದು ಹೆಂಗೆ ಅಂತ. ಆ 2015ನೇ ಸಮಯದಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳ್ಕೊಂಡೆ. ಆಯಿತು, ನಾನಿವಾಗ ಈ ಆಯಿಲ್ ಪರ್ಚೇಸ್ ಮಾಡಿದ್ದೀನಲ್ಲ, ಇದನ್ನು ತಯಾರಿಸೋದು ಹೆಂಗೆ? ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ, ರಿಫೈನ್ಡ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೂ ಇಲ್ಲ, ಅದು ಇನ್ಫಾರ್ಮೇಷನ್ನೇ ಇಲ್ಲ. ಅಂದರೆ ಥಿಯರಿಟಿಕಲಾಗಿ ಬರೆದಿದ್ದಾರೆ, ರಿನ್ಸ್ ಮಾಡ್ತಾರೆ, ಬ್ಲೀಚ್ ಮಾಡ್ತಾರೆ, ಡಿಯೋಡ್ರೈಸ್ ಮಾಡ್ತಾರೆ, ಅಂದರೆ ಸಾಲ್ವೆಂಟಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇದೆಲ್ಲ ಪ್ರಾಸೆಸ್ಗಳಿದೆ. ನಾನು ಸಾಕಷ್ಟು ಸಲ ಕೇಳಿದ್ದೀನಿ, ಸಾಲ್ವೆಂಟ್ ಅಂದರೆ ಏನು, ಯಾಕೆ ಉಪಯೋಗಿಸ್ಬೇಕು ಈ ರಿಫೈನ್ಡ್ ಆಯಿಲಲ್ಲಿ, ಬ್ಲೀಚಿಂಗು ಏನಕ್ಕೆ ಎಣ್ಣೆದು ಕಲರ್ ತೆಗಿಬೇಕು, ಶೆಲ್ಫ್ ಲೈಫ್ ಜಾಸ್ತಿ ಮಾಡಬೇಕು ಅಂತ. ಸೊ ಈ RBD ಪ್ರಾಸೆಸ್ ಮಾಡದೇ ಇದ್ದರೆ ಶೆಲ್ಫ್ ಲೈಫ್ ಇರಲ್ಲ ನಿಮಗೆ. ಅದಕ್ಕೆ ನಿಮ್ಗೆ ಇವಾಗ ಚಿಪ್ಸ್ ಮಾಡೋದಾಗಲಿ, ಯಾವುದೇ ನಿಮಗೆ ಫ್ರೈಡ್ ಐಟಮ್ಗಳು ವಿತೌಟ್ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಶೆಲ್ಫ್ ಲೈಫ್ ಇಲ್ಲ. ಶೆಲ್ಫ್ ಲೈಫ್ ಅಂದರೆ ಏನು ಅಂತಂದರೆ 6 ತಿಂಗಳು ಅಥವಾ 1 ವರ್ಷ ಇರುವಂತಹ ಒಂದು ಎಣ್ಣೆನ ನೀವು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಅಲ್ಲ, 10 ವರ್ಷ ಇಟ್ಟರು ಏನೂ ಆಗಲ್ಲ. ಯಾಕಂದರೆ ಅದು ಸತ್ತೋಗಿ ಎಷ್ಟೋ ದಿನ ಆಗೋಗಿದೆ. ಗಾಣಗಳು, ನಾನು ಹೇಳ್ದಂಗೆ ಗಾಣದ ಎಣ್ಣೆ ಜೀವ ಇರುವಂಥ ಎಣ್ಣೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ದಟ್ 2015, ಅದಾದಮೇಲೆ ನಾನು ಆಸ್ಟ್ರೇಲಿಯಾಗೆ ಹೋದೆ, ನನ್ನ ಹೆಂಡತಿ ಹತ್ರನೂ ಮಾತಾಡಿದೆ, ಫ್ರೆಂಡ್ಸ್ ಹತ್ರ ಮಾತಾಡಿದೆ, ಗಾಣಗಳನ್ನ ಶುರು ಮಾಡಬೇಕು ಅಂಥೇಳಿ. ಯಾಕಂದರೆ ಗಾಣಗಳು ಆಲ್ಮೋಸ್ಟ್ ಕ್ಲೋಸ್ ಆಗೋಗ್ತಾ ಇತ್ತು. ಹಳ್ಳಿಗಳಲ್ಲೇ ಗಾಣ ಇರ್ತಾ ಇರಲಿಲ್ಲ, ಪೇಟೆಯಲ್ಲಂತೂ ಕೇಳಂಗೆ ಇರಲಿಲ್ಲ. ಇವಾಗೂ ಅಷ್ಟೇ ನಮ್ಮ ಮಾರ್ಕೆಟ್ ಏರಿಯಾನಲ್ಲಿ ಒಂದಷ್ಟು ಹಳೆ ಗಾಣಗಳು ಬಿಟ್ಟರೆ ಸಿಟಿನಲ್ಲೆಲ್ಲೂ ಇರಲಿಲ್ಲ. 2019 ನಾವು ಶುರು ಮಾಡಿದ ಮೇಲೆ, ನಿನ್ನೆ ನಮ್ಮ ಕೃಷಿ ಮಾರ್ಕೆಟ್ IAS ಆಫೀಸರ್ ಅವ್ರನ್ನ ಮಾತಾಡ್ತಾ ಹೇಳ್ತಾಯಿದ್ರು, ನಮ್ಮ ರಾಜ್ಯದಲ್ಲೇ 500 ಗಾಣಗಳು ಬಂದಿದೆ, 500 ಗಾಣದ ಘಟಕಗಳು. ದೇಶದಾದ್ಯಂತ 3,500 ಸಾವಿರ ಗಾಣದ ಘಟಕಗಳು ಬಂದಿದೆ. ಅಂದರೆ 2019 ನಂತರ ಇದನ್ನು ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ 2018ಕ್ಕೆ ಕೆಲಸ ರಿಸೈನ್ ಮಾಡಿ ವಾಪಸ್ ಭಾರತಕ್ಕೆ ಬಂದು ಇದನ್ನು ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೊಮೆಂಟು ಅವಾಗ ಎರಡಿತ್ತು ನನ್ನ ಮನಸ್ಸಲ್ಲಿ. ಒಂದು, ಈ ಗಾಣನ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಯಾವ ರೀತಿ ಇದನ್ನು ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ಇದನ್ನು ಕಸ್ಟಮರು ತಿರ್ಗಾ ಇದನ್ನು ಎಂಬ್ರೇಸ್ ಮಾಡ್ತಾರೆ, ಇದನ್ನು ಒಪ್ಕೊಳ್ತಾರೆ. ಯಾಕಂದರೆ ಗಾಣಗಳು ಹೊರಟೋಗೋದಕ್ಕೆ ಕಾರಣ ಬಂದು ಹೈಜೀನ್ ಇರಲಿಲ್ಲ, ಅದೇ ರೀತಿ ಟ್ರಾನ್ಸ್ಪರೆನ್ಸಿ ಇರಲಿಲ್ಲ. ಎಷ್ಟೋ ಕಡೆ ಗಾಣಗಳಲ್ಲಿ ನಿಮ್ಗೆ ಇವಾಗೂ ಒಳಗೆ ಬಿಡಲ್ಲ. ಸೊ ನಾನು ಒಬ್ಬ ಕಸ್ಟಮರ್ ಆಗಿ ಯೋಚನೆ ಮಾಡಿದೆ, ಗಾಣಗಳಿಗೆ ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಮಾಡಬೇಕು, ಹೈಜೀನ್ ಇರಬೇಕು, ಒಳ್ಳೆ ಕ್ವಾಲಿಟಿ ರಾ ಮೆಟೀರಿಯಲ್ ಯೂಸ್ ಮಾಡೋಣ, ಯಾವ ಕಸ್ಟಮರ್ ಬಂದ್ರೂ ಅವ್ರಿಗೆ ಒಳಗಡೆ ಬರೋದಕ್ಕೆ ಬಿಡೋಣ ಅಂಥೇಳಿ ಈ ಒಂದು ಕಾನ್ಸೆಪ್ಟಲ್ಲಿ. ಆಮೇಲೆ ಸಿಟಿ ಸೆಂಟ್ರಲ್ಲೇ ಶುರು ಮಾಡಬೇಕು. ನಾನೆಲ್ಲೋ ಹಳ್ಳಿನಲ್ಲಿ ಮಾಡಿದೆ, ತಂದು ಪೇಟೆನಲ್ಲಿ ಮಾಡಿದೆ, ಬೇಡ, ಪೇಟೆ ಜನರಿಗೆ ಅವ್ರ ಕಣ್ಣು ಮುಂದೆ. ಯಾಕಂದರೆ ನಿಮಗೆ ಸೀಯಿಂಗ್ ಇಸ್ ಬಿಲೀವಿಂಗ್, ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಅಂತೇಳಿ. ಸೊ ಆ ಒಂದು ಸಿಚುವೇಷನ್ನಲ್ಲಿ ಅದು ಭಾಳ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ನಾವಿವಾಗ ಗಾಣದ ಎಣ್ಣೆನ 400 ರೂಪಾಯಿಗೆ ಕಡಲೆಕಾಯಿ ಎಣ್ಣೆ ಕೊಡ್ತಾ ಇದ್ದೀವಿ ಅಂದರೆ 100 ರೂಪಾಯಿ ರಿಫೈನ್ಡ್ ಆಯಿಲ್ ಇರೋವಾಗ ಯಾಕೆ ಅವೇರ್ನೆಸ್ ಒಂದು ಕ್ರಿಯೇಟ್ ಮಾಡಬೇಕು, ಯಾಕಷ್ಟು ಬೆಲೆ. ಎರಡನೇದು, ಅವ್ರಿಗೆ ತೋರಿಸ್ಬೇಕು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಏನು ಅಂತೇಳಿ. ಇವಾಗ ರಿಫೈನ್ಡ್ ಆಯಿಲ್ ಹೇಳ್ತಾ ಇದ್ದೆ, ರಿಫೈನ್ಡ್ ಆಯಿಲಲ್ಲಿ ನಿಮಗೆ ಸೀಡ್ ಹಾಕಿದ ತಕ್ಷಣ ಆಯಿಲ್ ಬರೋಲ್ಲ, ಮಧ್ಯದಲ್ಲಿ ಏನೋ ಒಂದಷ್ಟು ಪ್ರಾಸೆಸ್ ಇರುತ್ತೆ. ಗಾಣದಲ್ಲಿ ಹಂಗಲ್ಲ. ನೀವು ಇವಾಗ ಗಾಣದಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ರಿ, ಕಡಲೆ ಬೀಜ ನೀವೇ ಹಾಕಿದ್ರಿ, ಆಯಿಲ್ ಬರ್ತಾ ಇದೆ ಅಷ್ಟೇ. ಆಯಿಲ್ನ ಪಾತ್ರೆನಲ್ಲಿ ಇಡ್ತೀವಿ, ಆ ಗಸಿ ಎಲ್ಲ ಸೆಟ್ಲ್ ಆದಮೇಲೆ ನೋಡಿ ಈ ಥರ ಕ್ಯಾನಲ್ಲಿ ಬಾಟ್ಲಲ್ಲಿ ಹಾಕ್ಕೊಡ್ತೀವಿ. ಆಸ್ ಸಿಂಪಲ್ ಆಸ್ ದಟ್. 100% ಇವಾಗ ಗ್ರೌಂಡ್ ನಟ್ ಆಯಿಲ್ ಅಂದರೆ ಬರೀ ಗ್ರೌಂಡ್ ನಟ್ಸ್ ಮಾತ್ರ ಇರುತ್ತೆ. ಇವಾಗ ನೀವು ಹೇಳ್ದಂಥ ಒಂದು ಪಾಯಿಂಟೇ, ಇನ್ಫ್ಯಾಕ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ, ಈ ಕಡಲೆಕಾಯಿ ಎಣ್ಣೆ ಮುಂಚೆ ನೀವು ಹೇಳ್ದಂಗೆ 1 kg ಕಡಲೆಕಾಯಿ ಏನಿದೆ ಅದೇ ಬೆಲೆಗೆ 1 ಲೀಟರ್ ಎಣ್ಣೆ ಕೊಡ್ತಾ ಇದ್ದ ಆ ಎಣ್ಣೆ ಏನಿದೆ ಅದನ್ನ ಬಳಸಿರೋದನ್ನ ನಾನು ನೋಡಿದ್ದೀನಿ. ಅದು ತುಂಬಾ ಘಾಟು, ತುಂಬಾ ವಾಸನೆ. ಬಿಕಾಸ್ ಅದಕ್ಕೆ ಆಡ್ ಮಾಡಿರ್ತಾರೆ, ಆ ಪರ್ಫ್ಯೂಮ್ ನ ಆಡ್ ಮಾಡಿರ್ತಾರೆ, ಅದಕ್ಕೆ ಆ ಸ್ಮೆಲ್. ಸೊ ಸುಮಾರು ಜನ ಈ ಶಿಫ್ಟ್ ಬಗ್ಗೆ ನಾನು ಹೇಳಿದಾಗ ಅಯ್ಯೋ ಕಡಲೆಕಾಯಿ ಎಣ್ಣೆ ವಾಸನೆ ಅನ್ನೋರು. ಸೊ ಐ ಯೂಸ್ ಟು ಆಲ್ವೇಸ್ ಟೆಲ್ ದೆಮ್ ದಟ್ ನಾನು ಬಳಸ್ತಾ ಇದ್ದೀನಿ ಫ್ರಮ್ ಸೋ ಮೆನಿ ಇಯರ್ಸ್. ಅಡಿಗೆ ವಾಸನೆ ಇರಲ್ಲ, ಅಡಿಗೆ ಪ್ರಿಪೇರ್ ಮಾಡಬೇಕಾದ್ರೆ ವಾಸನೆ ಇರಲ್ಲ. ಸೊ ಒಂದ್ಸಲ ಬಳಸೋವರೆಗೂ ನಮಗೆ ಗೊತ್ತಾಗಲ್ಲ. ಪಾಯಿಂಟ್ ನಂಬರ್ 1. ಅಂಡ್ ನಂಬರ್ 2, ಇವತ್ತಿನ ದಿನ ಸೋ ಕಾಲ್ಡ್ ಹೆಲ್ದಿ ಸ್ನ್ಯಾಕ್ಸ್ ಅಂತ ಏನು ಕರೆಸ್ಕೊಳ್ತಾರೋ ಅಂಥ ಸ್ನ್ಯಾಕ್ಸ್ಗಳಲ್ಲೇ ಪಾಮ್ ಆಯಿಲ್ ಬಳಸ್ತಾರೆ. ಸೊ ನಾ ಹೇಳೋದು, ಯು ಕಾಲಿಂಗ್ ಇಟ್ ಹೆಲ್ದಿ ಸ್ನ್ಯಾಕ್ಸ್, ಬಟ್ ಅಲ್ಲಿ ಪಾಮ್ ಆಯಿಲ್ ಇದೆ, ಎಮಲ್ಸಿಫೈಯರ್ಸ್ನ ಆ್ಯಡ್ ಮಾಡಿರ್ತಾರೆ, ಥಿಕ್ನರ್ಸ್ನ ಆ್ಯಡ್ ಮಾಡಿರ್ತಾರೆ, ಎಕ್ಸ್ಟ್ರಾ ಶುಗರ್ ಇರುತ್ತೆ. ಸೊ ರೀಡಿಂಗ್ ದ ಲೇಬಲ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಲೇಬಲ್ನ ಓದದೆ ಏನನ್ನೂ ತಗೊಳ್ಳಲ್ಲ, ಏನನ್ನೂ ಬಳಸಲ್ಲ. ಈ ಒಂದು ಬದಲಾವಣೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇಸ್ ವಾಟ್ ಐ ಫೀಲ್.
ಅದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ. ಮೋಸ್ಟ್ ಆಫ್ ದಿ ಹೋಮ್ ಮೇಕರ್ಸ್ ಮನೆಯಲ್ಲಿ ಹೆಂಗಸರು ಶಾಪಿಂಗ್ ಹೋದಾಗ ಎರಡು ಮುಖ್ಯವಾಗಿ ನೋಡ್ತೀರಾ. ಏನು ಹೇಳಿ ನೋಡೋಣ? ಸೇಲ್, ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಇದೆ, ಎಷ್ಟು ಪ್ರೈಸು, ರೈಟ್? ಡಿಸ್ಕೌಂಟ್ ಇದೆಯಾ ಇಲ್ವಾ, ಎಷ್ಟು ರೇಟ್ ಆಗ್ತದೆ ನನಗೆ. ಆಮೇಲೆ ನೆಕ್ಸ್ಟ್ ನೋಡೋದು ನೀವು ಯಾವುದು? ಟು ಬಿ ವೆರಿ ಆನೆಸ್ಟ್, ನಾನು ನೋಡೋದು ಪ್ರೈಸ್ ಅಂಡ್ ಇಂಗ್ರೀಡಿಯೆಂಟ್ಸ್ ಫಸ್ಟ್ ನೋಡ್ತೀನಿ. ಆಯ್ತು. ಆಮೇಲೆ ಈ ಇಂಗ್ರೀಡಿಯೆಂಟ್ಸ್ ಅವ್ರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ ನೋಡ್ತೀನಿ. ಆಯ್ತು. ಆಮೇಲೆ ಎಕ್ಸ್ಪೈರಿ ಡೇಟು. ಹಾ, ಆಫ್ ಕೋರ್ಸ್, ಯಾ, ರೈಟ್, ಕರೆಕ್ಟ್. ಸೊ ನಾನು ಯಾವ ಥರ ಕ್ಯಾಟಗರೈಸ್ ಮಾಡ್ತೀನಿ ಅಂದರೆ 99% ಆಫ್ ಕಸ್ಟಮರ್ ಪ್ಯಾಟರ್ನ್ ಏನಿದೆ, ಯಾಕಂದ್ರೆ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದೆ AC ನೀಲ್ಸನ್ ಮಲೇಷಿಯಾನಲ್ಲಿ. ಸೊ ಕಸ್ಟಮರ್ ಬೈಯಿಂಗ್ ಪ್ಯಾಟರ್ನ್ ಬಗ್ಗೆ ಸಾಕಷ್ಟು ಮಾರ್ಕೆಟ್ ರಿಸರ್ಚ್ ಮಾಡಿದೆ ನೀಲ್ಸನ್. ಸೊ 99% ಆಫ್ ದ ಕಸ್ಟಮರ್ಸ್ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಫಸ್ಟ್ ಒಂದು ಅಪೀಲಿಂಗ್ ಆಗಿದೆಯಾ ಅಂತ ನೋಡ್ತಾರೆ. ಈ ಬಾಟಲ್ ಇವಾಗ ನಾನು ಹಿಂಗೆ ತೊಗೊಂಡು ಏನು ಐಟಮ್ ಅಂತ ನೋಡಿ ಇಮ್ಮಿಡಿಯೇಟಾಗಿ ನೋಡೋದು ನಾನು ಒಂದು ಪ್ರೈಸು. ಎರಡನೇದು ಎಕ್ಸ್ಪೈರಿ ಡೇಟ್ ಯಾವಾಗ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ. ಸೊ ಇಟ್ ವಾಸ್ ಅ ಕನ್ಸ್ಯೂಮರ್ ಡ್ರಿವನ್ ಮ್ಯಾನುಫ್ಯಾಕ್ಚರರ್ ಬಿಹೇವಿಯರ್. ಅಂದರೆ ಒಬ್ಬ ಮ್ಯಾನುಫ್ಯಾಕ್ಚರರ್ನ ಕನ್ಸ್ಯೂಮರ್ ಕಂಟ್ರೋಲ್ ಮಾಡ್ತಾ ಇದ್ದ. ಅರ್ಥ ಆಯ್ತಲ್ಲ? ಕನ್ಸ್ಯೂಮರ್ ಏನು ನೋಡ್ತಾನೆ? ಪ್ರೈಸ್ ನೋಡ್ತಾನೆ. ಅವಾಗ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾನೆ? ಪ್ರೈಸು ಕಡಿಮೆಗಿಡ್ತಾನೆ, ಡಿಸ್ಕೌಂಟ್ ಕೊಡ್ತಾನೆ. ಡಿಸ್ಕೌಂಟ್ ಏನಕ್ಕೆ ಕೊಡ್ತಾನೆ ಅನ್ನೋದು ಆಮೇಲೆ ಹೇಳ್ತೀನಿ. ಮ್ಯಾನುಫ್ಯಾಕ್ಚರರ್ಗೆ ಗೊತ್ತು ಕನ್ಸ್ಯೂಮರು ಪ್ರೈಸ್ ಕಡಿಮೆ ನೋಡಬೇಕು, ಕಡಿಮೆ ಕೊಡಬೇಕು ಅಂತ. ಎರಡನೇದು, ಕನ್ಸ್ಯೂಮರ್ ಹೇಳ್ತಾ ಇದ್ದಾನೆ ಇಂಡೈರೆಕ್ಟ್ ಆಗಿ, ನೀವು ಎಕ್ಸ್ಪೈರಿ ಡೇಟ್ ಅಂದರೆ ಶೆಲ್ಫ್ ಲೈಫ್ ಕೊಡಿ ಅಂತ. ಸೊ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಾನೆ? ಅದನ್ನು ಹೆಚ್ಚು ದಿನಗಳಿರೋ ಥರ ನೋಡ್ಕೊಳ್ತಾನೆ. ಸೊ ಇನ್ಕ್ರೀಸಿಂಗ್ ದ ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಬೇಕಾದ್ರೆ, ಸೊ ದಿಸ್ ಇಸ್ ಕನ್ಸ್ಯೂಮರ್ ಡ್ರಿವನ್ ಮ್ಯಾನುಫ್ಯಾಕ್ಚರರ್ ಬಿಹೇವಿಯರ್. ಅಂದರೆ ಒಬ್ಬ ಗ್ರಾಹಕ ಡಿಸೈಡ್ ಮಾಡ್ತಾನೆ ಒಬ್ಬ ಮ್ಯಾನುಫ್ಯಾಕ್ಚರರ್ ಯಾವ ರೀತಿ ನೋಡ್ಕೋಬೇಕು ಅವನ್ನ ಅಂತ. ನಾನು ಇದನ್ನು ಒಂದು ಟೆಕ್ಟಾನಿಕ್ ಶಿಫ್ಟ್ ಮಾಡಬೇಕು ಅಂತ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದೆ. ನಾನು ಮ್ಯಾನುಫ್ಯಾಕ್ಚರರ್ ಡ್ರಿವನ್ ಕನ್ಸ್ಯೂಮರ್ ಬಿಸ್ನೆಸ್ ತರಬೇಕು ಅಂದರೆ, ನಾನು ಮ್ಯಾನುಫ್ಯಾಕ್ಚರರ್ ಆಗಿ ನಾನು ಕನ್ಸ್ಯೂಮರ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು 100% ನೈಸರ್ಗಿಕವಾದಂತಹ ಪದಾರ್ಥಗಳು ಕೊಡ್ತೀನಿ, ಯಾವುದೇ ರೀತಿ ಕಲಬೆರಕೆ ಇಲ್ಲ, ಯಾವುದೇ ರೀತಿ ಬೇರೆ ಏನು ಬೆರಕೆ ಇಲ್ಲ. ಕಡಲೆಕಾಯಿ ಎಣ್ಣೆ ಅಂದರೆ 100% ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಅಂದರೆ 100% ಎಳ್ಳೆಣ್ಣೆ. ಇವಾಗ ನೀವು ಇಂಗ್ರೀಡಿಯೆಂಟ್ ನೋಡಿದ್ರೆ 100% ಗ್ರೌಂಡ್ ನಟ್ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಏನೂ ಇಲ್ಲ. ಸೊ ಮ್ಯಾನುಫ್ಯಾಕ್ಚರರ್ ಡ್ರಿವನ್ ಕನ್ಸ್ಯೂಮರ್ ಬಿಸ್ನೆಸ್. ನಾನು ಒಬ್ಬ ಗ್ರಾಹಕನ ಮನಸ್ಥಿತಿನ ಚೇಂಜ್ ಮಾಡ್ತಾ ಇದ್ದೀನಿ. ನೀನು ನೋಡಬೇಕಾಗಿರೋದು ಪ್ರೈಸ್ ಅಲ್ಲ, ನೀನು ನೋಡಬೇಕಾಗಿರೋದು ಡಿಸ್ಕೌಂಟ್ಗಳಲ್ಲ, ನೀನು ನೋಡಬೇಕಾಗಿರೋದು ಎಕ್ಸ್ಪೈರಿ ಡೇಟ್ ಅಲ್ಲ. ನೀವು ನಮ್ಮ ಸಪ್ತಮ್ ಇದಕ್ಕೆ ಹೋಗಿ ನಿಮಗೊಂದು ವಾರ 10 ದಿನಕ್ಕೆ ಮೇಲೆ ಪಟ್ಟು ಯಾವ ಆಯಿಲ್ ಇಲ್ಲೇ ಇಲ್ಲ. ಆಮೇಲೆ ಗಾಣದ ಎಣ್ಣೆ ಜೀವ ಇರುವಂಥ ಎಣ್ಣೆ. ಸತ್ತ ಎಣ್ಣೆಗೆ ನೀವು ಪ್ರಿಸರ್ವೇಟಿವ್ ಹಾಕಿ ನೀವು ವರ್ಷಾನುಗಟ್ಟಲೆ ಇಡ್ಬೋದು. ಸಾಕಷ್ಟು ಜನ ಕೇಳ್ತಾರೆ ಗಾಣದ ಎಣ್ಣೆಗೆ ಶೆಲ್ಫ್ ಲೈಫ್ ಏನು ಅಂತ. ಗಾಣದ ಎಣ್ಣೆ ನ್ಯಾಚುರಲಿ ಜೀವ ಇರುವಂತಹ ಎಣ್ಣೆ. ಜೀವ ಇರುವಂತಹ ಪ್ರತಿಯೊಂದು ವಸ್ತುವೂ, ಪ್ರತಿಯೊಂದು ಅಡುಗೆ ಪದಾರ್ಥನೂ ಕೆಟ್ಟೋಗುತ್ತೆ. ಇವಾಗ ಅನ್ನ 4 ಅವರ್ ಮಾಡಾದ್ಮೇಲೆ, ಅನ್ನ 4 ಅವರ್ ಆದಮೇಲೆ ತಿನ್ನಬಾರ್ದು ಅಂತ ಇದೆ. ಅನ್ನ ಮಾಡಿ 4 ಅವರ್ ಒಳಗಡೆ ನಾವು ಕನ್ಸ್ಯೂಮ್ ಮಾಡಬೇಕು. 4 ಅವರ್ ಆದಮೇಲೆ ತಿಂದರೆ ಅನ್ನ, ಅದು ವಿಷ. ಅದು ವಿಷ ಅಂದರೆ 5ನೇ ಅವರಲ್ಲಿ ಅನ್ನ ತಿಂದರೆ ಸತ್ತೋಗ್ಬಿಡ್ತೀವಿ ಅಂತಲ್ಲ, ನಮ್ಮ ಬಾಡಿಗೆ ಎಲ್ಲೋ ಒಂಥರ ಹಾರ್ಮ್ ಮಾಡಿ. ಸೊ ಈ ಕನ್ಸ್ಯೂಮರ್ ಡ್ರಿವನ್ ಮ್ಯಾನುಫ್ಯಾಕ್ಚರರ್ನ ಕಿತ್ತು ಹೋಗೋದು ಮ್ಯಾನುಫ್ಯಾಕ್ಚರರ್ ಡ್ರಿವನ್ ಕನ್ಸ್ಯೂಮರ್ ಬಿಹೇವಿಯರ್. ಗಾಣದೆಣ್ಣೆ ಅಂದರೆ ನ್ಯಾಚುರಲ್ ಆಯಿಲು. ನೀವು ತೊಗೊಂಡೋಗಿ 3-4 ತಿಂಗಳಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಗೆ 6 ತಿಂಗಳು ವರ್ಷ ಇಡಬೇಕು ಅಂತಂದರೆ ನಿಮಗೆ ಎಣ್ಣೆನೇ ಬೇಕಾಗಿಲ್ಲ. 100 ml ಬೇಕಾ, ಅರ್ಧ ಲೀಟ್ರ್ ಬೇಕಾ, 1 ಲೀಟ್ರ್ ಬೇಕಾ, ಅಷ್ಟು ಮಾತ್ರ ತೊಗೊಂಡೋಗಿ. ಯಾವುದೋ ಡಿಸ್ಕೌಂಟಲ್ಲಿ ಇದೆ ಅಂತ ಹೇಳ್ಬಿಟ್ಟು 5-5 ಲೀಟ್ರು 10 ಲೀಟ್ರ್ ತೊಗೊಂಡೋಗಿ 10 ವರ್ಷ 20 ವರ್ಷ ತಿಂದು ನಾವು ಬದುಕೇ ಇರಲ್ಲ ಆಯಿಲ್ ಯೂಸ್ ಮಾಡೋಕ್ಕೆ. ನಾವು ಹೊರಟೋದ ಮೇಲೂ ಆಯಿಲ್ ಹಂಗೆ ಇರುತ್ತೆ, ಯಾವುದೋ ಈ ರಿಫೈನ್ಡ್ ಆಯಿಲ್ಗಳು.